वसुदेवसुतं देवं कंसचानूरमर्दनं देवकी परमानन्दं कृष्णमुंडे जगद्गुरु. हरे कृष्ण 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 हरे हरे, हरे राम ರಾಮ ರಾಮ ಹರೆ ಹರೆ. 29ನೆಯ ಅಧ್ಯಾಯ. ಪ್ರಸಿದ್ಧ ಮದ್ರಾಸಿ ಭಜನಾ ಮೇಳ, ಬಾಬು ತೆಂಡೂಲ್ಕರ್ ಕ್ಯಾಪ್ಟನ್, ಆರ್.ಟಿ. ವಾಮನ ನಾರ್ವೇಕರ್ ಅವರ ಅನುಭವಗಳು. ಸುಮಾರು 1919ರಲ್ಲಿ ರಾಮದಾಸಿ ಪಂಥದ ಭಜನಾ ಮೇಳವು ಪುಣ್ಯಕ್ಷೇತ್ರ ಕಾಶಿ ಯಾತ್ರೆಗೆ ಹೊರಟಿತು. ಆ ಗುಂಪಿನಲ್ಲಿ 3 ಪತಿ ಪತ್ನಿ ಮತ್ತು ಮಗಳು. ಅವರ ಹೆಸರು ಗೊತ್ತಾಗಿಲ್ಲ. ಶಿರ್ಡಿಯಲ್ಲಿ ಮಹಾಯೋಗ ಸಂಪನ್ನರು, ದಯಾಮಯರು ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿದ್ದರೆಂದು ತಿಳಿದು ಬಾಬಾ ಅವರು ದಕ್ಷಿಣ ರೂಪದಲ್ಲಿ ಪಡೆದ ಹಣದಿಂದ ಪ್ರತಿದಿನವೂ ಅಮಾನಿ ಎಂಬ ಹುಡುಗಿಗೆ 1 ರೂಪಾಯಿ, ಭಕ್ತ ಕೊಂಡಜ್ಜಿಯ ಅವರ ಮಗಳಿಗೆ 1 ರೂಪಾಯಿ, ಅಮಾನಿ ತಾಯಿಯವರಿಗೆ 10 ರೂಪಾಯಿ, 10 ರೂಪಾಯಿಗಳಿಂದ 20 ರೂಪಾಯಿ ಮತ್ತು ಕೆಲವು ಭಕ್ತರಿಗೆ 50 ರೂಪಾಯಿಗಳಂತೆ ಹಂಚುತ್ತಿದ್ದರು. ಇದನ್ನು ಕೇಳಿದ ಭಜನಾ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು. ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತು. ಮೇಳದವರೆಲ್ಲರೂ ಹಣದಾಸೆಯಿಂದ ಇದ್ದರು. ಆದರೆ ಆ ಗುಂಪಿನಲ್ಲಿ ಯಜಮಾನನ ಪತ್ನಿಗೆ ಮಾತ್ರ ಹಣದಾಸೆ ಇರಲಿಲ್ಲ. ಬಾಬಾ ಅವರನ್ನು ಅವಳು ಬಹುವಾಗಿ ಪ್ರೀತಿಸುತ್ತಿದ್ದಳು. ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವಳಿಗೆ ಅವರ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿದರು. ಅವಳಿಗೆ ಶ್ರೀರಾಮನಂತೆ ಗೋಚರವಾದರು. ಇದನ್ನು ಕಂಡ ಅವಳು ಬಹಳ ಆನಂದಭರಿತಳಾದಳು. ನಯನಗಳಲ್ಲಿ ಆನಂದ ಭಾಸ ಉಕ್ಕಿತು. ಸಂತೋಷಕ್ಕೆ ಕೈ ಮುಗಿದಳು. ಅಲ್ಲಿ ನೆರೆದವರೆಲ್ಲರೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಕಾರಣ ತಿಳಿಯಲಿಲ್ಲ. ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ಪಾಲಿಸಿದರೆಂಬುದನ್ನು ತಿಳಿ ಹೇಳಿದಳು. ಆಗ ಅವರು, ಇದು ಹೇಗೆ, ಕೇವಲ ಭ್ರಮೆ, ಅದು ಸಾಧ್ಯವಿಲ್ಲ ಎಂದರು. ಸಾಯಿಬಾಬಾ ಅವರನ್ನು ಕಂಡವರು, ಆದರೆ ನಿನಗೆ ಮಾತ್ರ ಶ್ರೀರಾಮಚಂದ್ರನಂತೆ ಹೇಗೆ ಕಂಡರು ಎಂದು ಪರಿಹಾಸ ಮಾಡಿದರು. ಆದರೆ ಅವಳು ಕೋಪಗೊಳ್ಳಲಿಲ್ಲ. ಅವಳಿಗೆ ಬಾಬಾ ಅವರ ಹಾಗೆ ಶ್ರೀರಾಮ ರೂಪದಲ್ಲಿ ದರ್ಶನ ಮಾಡುತ್ತಿದ್ದರು. ಅಪೂರ್ವ ಸ್ವಪ್ನ. ಕೆಲವು ದಿನಗಳ ನಂತರ ಅವಳ ಪತಿಗೆ ಒಂದು ಕನಸು ಬಿದ್ದಿತು. ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟನು. ಜೈಲಲ್ಲಿ ವಾಸ ಮಾಡುತ್ತಿದ್ದನು. ಬಂದಿಖಾನೆಗೆ ಹೊರಗಡೆ ಬಾಬಾ ಅವರು ನಿಂತಿದ್ದರು. ಬಾಬಾ ಅವರನ್ನು ನೋಡಿ, ರಾಮದಾಸಿ ದೀನ ಕಂಠದಿಂದ, ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇವೆ. ನಮಗೆ ಇಂಥ ಸಂಕಟ ಬರಬೇಕೆ? ನೀವಿದ್ದರೂ ಸಹ ನಮಗೆ ಸಂಕಟಗಳೇಕೆ ಎಂದು ಕೇಳಿದನು. ಅದಕ್ಕೆ ಬಾಬಾ ಅವರು, ನಿನ್ನ ಕರ್ಮದ ಫಲವನ್ನು ಅನುಭವಿಸಬೇಕು ಎಂದು ಉತ್ತರಿಸಿದರು. ಆಗ ಬಾಬಾ ಅವರು, ಇಂಥ ಕಷ್ಟ ಒದಗುವ ಪಾಪವನ್ನೇನು ಮಾಡಿದ್ದೇನೆ? ನಾನು ಈ ಜನ್ಮದಲ್ಲಿ ಪಾಪ ಮಾಡಿರುವುದಿಲ್ಲ ಎಂದನು. ಅದಕ್ಕೆ ಬಾಬಾ ಅವರು, ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವ ಜನ್ಮದ ಪಾಪದ ಕೃತ್ಯ ಮಾಡಿರಬಹುದು ಎಂದು. ಅದಕ್ಕೆ ಅವನು, ನನಗೆ ಪೂರ್ವ ಜನ್ಮದ ನೆನಪಿಲ್ಲ. ಹಾಗೆ ಪೂರ್ವ ಜನ್ಮದಲ್ಲಿ ನಾನು ಪಾಪವನ್ನು ಎಸಗಿದರೂ ಸಹ ಒಣ ಹುಲ್ಲನ್ನ ಸುಡುವಂತೆ ನೀವು ಅದನ್ನೇಕೆ ಸುಡಬಾರದು ಎಂದನು. ಅದಕ್ಕೆ ಬಾಬಾ ಅವರು, ನಿನಗೆ ನಂಬಿಕೆ ಇದೆಯೇ ಎಂದು ಪ್ರಶ್ನಿಸಿದರು. ನಾನು ಇದೆ ಎಂಬ ಒಂದು ಉತ್ತರವನ್ನು ಕೊಟ್ಟೆ. ಆಗ ಅವರಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದನು. ಅವನು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ. ತೆರೆದು ನೋಡಿ, ಬಂಧನದಿಂದ ಬಿಡುಗಡೆಯಾಗಿದ್ದನು. ಹೆದರಿದು ಬಾಬಾ ಅವರನ್ನು ಎಚ್ಚರಿಕೆಯಿಂದ ನೋಡಿದ. ಆಗ ಬಾಬಾ, ಸರಿಯಾಗಿ ಸಿಕ್ಕಿಬಿದ್ದಿಯೇ, ಈಗ ಪುನಃ ನಿನ್ನನ್ನು ಬಂಧಿಸುತ್ತೇನೆ ಎಂದು ಹೇಳಿದರು. ಆಗ ಅವನು ಬಾಬಾ ಅವರನ್ನು ಕುರಿತು, ನಿಮ್ಮ ಹೊರತು ನನಗೇನಾದರೂ ರಕ್ಷಕರಿಲ್ಲ ಎಂದು ಬೇಡಿದನು. ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು. ಸ್ವಲ್ಪ ಹೊತ್ತಿಗೆ ಕಣ್ಣು ಮುಚ್ಚಿಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾರವರ ಪಕ್ಕದಲ್ಲಿ ನಿಂತು ಆಗ ಬಾಬಾ ಅವರಿಗೆ ನಮಸ್ಕರಿಸಿದನು. ಬಾಬಾ ಅವರು, ಈ ನಮಸ್ಕಾರಕ್ಕೂ ಇಂದಿನ ನಮಸ್ಕಾರಕ್ಕೂ ವ್ಯತ್ಯಾಸವೇನಿದೆ ಎಂದು ಯೋಚನೆ ಮಾಡಿ ಉತ್ತರ ಹೇಳು ಎಂದರು. ಅದಕ್ಕೆ ಅವನು, ಬೇಕಾದಷ್ಟು ವ್ಯತ್ಯಾಸವಿದೆ. ಮೊದಲು ಮಾಡಿದ ನಮಸ್ಕಾರ ಹಣದ ಆಸೆಯಿಂದ, ಈಗಿನದ್ದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದನು. ಮೊದಲಿನದ್ದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಮಹಾಮಾದಿಯರೆಂದು ಭಯದಿಂದ ಮಾಡಿದುದಾಗಿದೆ.
ಎಂದನು. ಆಗ ಬಾಬಾ, ನಿನಗೆ ಮಹಮ್ಮದಿಯ ಆ, ದೇವ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ಕೇಳಿದರು. ಅದಕ್ಕೆ ಅವನು ಇಲ್ಲ ಎಂದನು ಉತ್ತರಿಸಿದನು. ಆಗ ಬಾಬಾ ಅವರು, ನೀನು ಮನೆಯಲ್ಲಿ ಪಂಜಾ ಪೂಜಿಸುತ್ತಿಲ್ಲವೇ? ಕಾಡ ಬೀಬಿ ಎಂಬ ಮಹಮ್ಮದಿಯ ದೇವತೆಯನ್ನು ಮದುವೆಯ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುತ್ತಿರಲಿಲ್ಲವೇ ಎಂದು ಕೇಳಿದರು. ಅವನು ಒಪ್ಪಿಕೊಂಡನು. ಆಗ ಬಾಬಾರವರು ಇನ್ನೇನು ಕೇಳುವರೋ ಎಂದು ಅವನು ಶ್ರೀರಾಮದಾಸರನ್ನು ನೋಡಲು ಅಪೇಕ್ಷಿಸಿದನು. ಆಗ ಬಾಬಾ ಅವರು ಅವನಿಗೆ ಹಿಂದಿರುಗಿ ನೋಡಲು ಹೇಳಿದರು. ಹಿಂದಿರುಗಿ ನೋಡಿದಾಗ ಅವನು ಕಂಡಿದ್ದೇನು ಗುರು ರಾಮದಾಸರನ್ನು. ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿದ್ದರು. ಆಗ ಅವನು ಕುತೂಹಲದಿಂದ ಬಾಬರವನ್ನು ಕುರಿತು, ನೀವು ಬಹಳ ವೃದ್ಧರಂತೆ ಕಾಣುತ್ತಿದ್ದೀರಿ, ನಿಮ್ಮ ವಯಸ್ಸು ಎಂದು ಕೇಳಿದನು. ಅದಕ್ಕೆ ಬಾಬಾ, ಏನು ಮುದುಕನಾಗಿರುವೆನೆ, ಹಾಗಾದರೆ ಜೊತೆಯಲ್ಲಿ ಓಡಿ ಬಾ ಎಂದರು. ಓಡಲು ಪ್ರಾರಂಭಿಸಿದರು. ಅವನು ಹಿಂಬಾಲಿಸಿ ಓಡುತ್ತಾ ಬಾಬಾ ಮಾಯವಾದರು. ಆಗ ಅವನಿಗೆ ಎಚ್ಚರವಾಯಿತು. ಎಚ್ಚರವಾಗಿ ನೋಡಲು ಯಾರೂ ಕಾಣಿಸಲಿಲ್ಲ. ಕನಸಿನಲ್ಲಿ ಕಂಡಿದ್ದೆಲ್ಲ ಕುಲಂಕಷವಾಗಿ ಯೋಚಿಸತೊಡಗಿದನು. ಅವನ ಮನೋಭಾವ ಬದಲಾಯಿತು. ಆತ ಬಾಬಾ ಅವರ ಮಹಿಮೆಯನ್ನು ತಿಳಿದುಕೊಂಡನು. ಮುಂದೆ ಅನುಮಾನ ದೂರವಾಗಿ ಆತ ಅವರ ಪರಮ ಭಕ್ತನಾದನು. ದೃಶ್ಯ ಕೇವಲ ಸ್ವಪ್ನ, ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು. ಮರುದಿನ ಆರತಿಯ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ 2 ರೂಪಾಯಿಗಳನ್ನು ಮತ್ತು ಬರ್ಫಿ ಕೊಟ್ಟು ಆಶೀರ್ವಾದಿಸಿದರು. ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು, ನಿನಗೆಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅವನಿಗೆ ಸಿರಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ, ಆದರೆ ಜೀವನಾಂತರದ ಬಾಬಾ ಅವರ ಆಶೀರ್ವಾದ ಫಲಿಸಿತು. ನಂತರ ಅವನಿಗೆ ಬೇಕಾದಷ್ಟು ಹಣ ದೊರಕಿತು. ಎಲ್ಲರೂ ಯಾತ್ರೆ